ಕೆಲಸ ಮಾಡಿದಾರ್ರಿ, ಭಾಳ ಮಾಡ್ಯಾರ ಕೆಲಸ ರೀ. ಏನ್ ಕೆಲಸ ಮಾಡಿದಾರೆ? ಸಾಕಷ್ಟು ರೋಡ್ಗಳು ಮಾಡ್ಯಾರ್ರಿ, ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ್ರಿ. ಇನ್ನೂ ಏನೋ ಅವ್ರೆಲ್ಲರ್ಕಿನ್ನ ಇನ್ನೂ ಸ್ವಲ್ಪ ಇಲ್ಲಿ ನಮ್ಗೆ ಹಳ್ಳಿ ಒಳಗೆ ಭಾಳ ತೊಂದರೆ ಆಗೈತ್ರಿ ಇಲ್ಲಿ. ಏನ್ ತೊಂದರೆ? ಅಲ್ರಿ ಅವ್ರು ನಾವು ಪದೇ ಎಲ್ಲ ಹಳ್ಳಿಯವರು ನಾವು ಹೋಗ್ಯಾರ ಅವ್ರಿಗೆ ಭೇಟಿ ಆದ್ರೆ ನಮಗೆ ಯಾವುದೋ ಕೆಲಸ ಇಲ್ಲ ಅಂದಿಲ್ರಿ ಅವ್ರು. ಅವ್ರ ಕಡೆ ಹೋಗಿ ನಾವು ಯಾವುದೋ ಒಂದು ಕಷ್ಟ ಕೇಳ್ಕೊಂತವಾದ್ರೆ ಯಾವತ್ತೂ ಅವ್ರು ಆಗ ಸ್ಪಾಟ್ನಲ್ಲೇ ಎಲ್ಲ ಬಗೆಹರಿಸಿ ಕಳಿಸ್ತಾರೆ. ಮತ್ತು ಅವ್ರು ಮಾಡಿದಂಥ ಎಲ್ಲ ರೋಡ್ ಆಗ್ತಿ, ಹೊಲದ ರಸ್ತೆಗಳಾಗಲಿ, ಗ್ರಾಮೀಣ ಜನರಿಗೆ ಏನೋ ತೊಂದರೆ ಐತಂತಂದ್ರೆ ಆಗಿಂದಾಗ ಸ್ಪಾಟ್ ಮೇಲೆ ಅವ್ರಿಗೆ ಪ್ರಾಬ್ಲಮ್ಗಳು ಕ್ಲಿಯರ್ ಮಾಡಿ ಅವ್ರು ಬಗೆಹರಿಸಿ ಕಳಿಸ್ತಾರೆ. ನಮ್ಮೂರು ಶಿವಾರಗಟ್ಟಿ ರೀ. ಇಲ್ಲೂ ನಮ್ಮೂರೆಲ್ಲ ಸಿಸಿ ರೋಡ್ ಮಾಡ್ಯಾರ, ಅವರ ಮಾಡ್ಯಾರ. ಮತ್ತು ಊರಾಗೆಲ್ಲ ಸಿಸಿ ರೋಡ್ಗಳು ಆತ್ರಿ. ಈಗ ಮತ್ತು ಹೊಸದಾಗಿ ರೋಡ್ಗಳು ಹಾಕಿ ಕೊಟ್ಟಾರ್ರಿ, ಹೊಲದ ರಸ್ತೆಗಳ್ನು ಹಾಕ್ಯಾರ್ರಿ. ಮತ್ತು ಅವರು ಜೈಲಲ್ಲಿ ಇದಾರೆ, ಈಗ ಅವ್ರಿಗೆ ಶಿಕ್ಷೆ ಆಗೈತಿ. ಇವಾಗ ಬರ್ತಾರೆಲ್ಲ ಗೊತ್ತಿಲ್ಲ, ಎಲೆಕ್ಷನ್ ಆದ್ರೆ ಹೆಂಗೆ? ನಾವು ಅವ್ರ ಮೇಲೆ ನಮಗೆ ಬಾಳ್ರಿ. ನಾವು ಅವ್ರ ಕ್ಷೇತ್ರಕ್ಕೆ ಬರ್ತಾರನ್ನೋ ನಮಗೆ ಇನ್ನೂ ನಮ್ಮ ಜನಕ್ಕೆ ಇನ್ನೂ ಸಾಕಷ್ಟು ಐತ್ರಿ. ಇನ್ನೂ ಅವ್ರೇನು ಇಂಥ ಮನುಷ್ಯರಲ್ರಿ, ಅವ್ರೇನು ಆ ಕೆಲಸ ಮಾಡುವಂಥ MLA ಅಲ್ರಿ. ಅವ್ರು ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಯಾರ. ಏನು ರೀ ಅವೆಲ್ಲ ರಾಜಕೀಯ ಷಡ್ಯಂತ್ರ ಇರ್ಬೋದು ರೀ. ಇವು ಅವ್ರ ಮ್ಯಾಲೆ ಇನ್ನು ಸಾಕಷ್ಟು ಬೆಳವಣಿಗೆ ಆಗಿ ಅವ್ರ ಉತ್ತರ ಕರ್ನಾಟಕದಾಗ ಸಾಕಷ್ಟು ಇನ್ನೂ ಬೆಳಿತಾರಂತೇಳಿ ಅವ್ರ ಮ್ಯಾಲೆ ಷಡ್ಯಂತ್ರಗಳನ್ನು ಮಾಡ್ಯಾರ. ಒಳ್ಳೆ ಅವರು ಇಂಥ ಕೆಲಸ ಮಾಡೋಕೆ ಅವ್ರ ಕೈಲಿ ಇದಿಲ್ಲ ರೀ. ಅವ್ರು ಒಳ್ಳೆ ಕೆಲಸ ಮಾಡೋರು, ಒಳ್ಳೆಯವ್ರನ್ನ ರೀ ಅವ್ರು. ಯಾರು ಷಡ್ಯಂತ್ರ ಮಾಡಿರ್ಬೋದು? ಏನು ರೀ ಅವು ಮತ್ತು ರಾಜಕೀಯ ಒಳಗೆ ಬಂದ್ರಿ ಎಲ್ಲರೂ ಮತ್ತು ಷಡ್ಯಂತ್ರ ಮಾಡಾರಲ್ರಿ ಅವ್ರು. ಇನ್ನು ನಮ್ಮ ಧಾರವಾಡ ಕ್ಷೇತ್ರದಾಗ 71 ಕ್ಷೇತ್ರದಾಗ ಇನ್ನು ಅವ್ರು ಯಾವತ್ತೂ ಇಲ್ಲಿ ಅಜರಾಮಾಗಿ ಉಳಿತಾರಂತೇಳಿ ಅವ್ರಿಗೆ ಇನ್ನೊಂದು ಕುಮ್ಮಕ್ಕಿನಿಂದ ಅವ್ರನ್ನ ಈ ಷಡ್ಯಂತ್ರ ಶಿಕ್ಷಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ನಿಮ್ಮೂರು ಅಭಿವೃದ್ಧಿ ಆಗೈತೆ? ಅಭಿವೃದ್ಧಿಗೆ ಸಾಕಷ್ಟು ಆಗಿ ಸರ್, ಎಲ್ಲ ಕೆಲಸ ಮಾಡಿಕೊಟ್ಟಾರ್ರಿ. ಎಲ್ಲ ಅಣ್ಣಾರ್ರಿ, ಇವನೇ ಅನ್ನಾರ. ಅವ್ರು ಬಂದ್ರೆ ನಮಗೆ ಇನ್ನೂ ಭಾಳ ಈ ಆ್ಯಕ್ಚುಲಿ ನಮ್ಮ ಊರು ಒಂದೊಂದು ಇಂಚು ಬಿಡ್ಲಂಗೆ ನಮಗೆ ಸಿಮೆಂಟ್ ಹಾಕಿಸಿ ಕೊಟ್ಟಾರ. ವರ್ಕ್ ಅಂತೂ ಹೆವಿ ವರ್ಕ್ ಮಾಡೋರ. ಅಂಥ ವರ್ಕರ್ ಇನ್ನೊಮ್ಮೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ವರ್ಕರ್ ರೀ. ಆಮೇಲೆ ಈ ಪಕ್ಷದ ಕಾರ್ಯಕರ್ತರ ಅಂದ್ರೆ ಇವ್ರು ಅಂತಲ್ಲ, ದರ್ವೊಬ್ರು ಹೋದ್ರು ಪ್ರತಿ ಕೆಲಸನೂ ನಮ್ಮವ್ರು ಅಂತ ಮಾಡಿ ಕೊಡುವಂಥ ವ್ಯಕ್ತಿ ಅಂತಂದ್ರೆ ನಮ್ಮ ವಿನಯ್ ಕುಲಕರ್ಣಿ ಅವರು. ಈಗ ಅವ್ರು ಜೈಲಲ್ಲಿ ಇದ್ದಾರೆ, ಶಿಕ್ಷೆ ಆಗೈತಿ, ಏನು ಬರ್ತಾರೆಲ್ಲ ಗೊತ್ತಿಲ್ಲ. ಒಂದು ವೇಳೆ ಬಂದರೆ ಹಂಗಾಯ್ತು, ಬರೋದು ಬೈ ಎಲೆಕ್ಷನ್ ಆಕತಿ, ಹೆಂಗೆ? ಎಲೆಕ್ಷನ್ ಆದರೂ ನಾವು ಅಕ್ಕಾರನಾರ ಇಲ್ಲ ಅವ್ರು ವೈಶಾಲ್ಯ ಅಕ್ಕಾರನಾರ ನಾವು ಆರಿಸ್ತಾರೆ ಅವ್ರಿಗೆ. ಯಾಕಂತಂದ್ರೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಈಗ ಅವ್ರು ಒಳಗಿದ್ರು ಕೂಡ ಇಲ್ಲಿ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡೋದಾಗಲಿ, ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಮಾಡೋದಾಗಲಿ, ಕಾರ್ಯಗಳನ್ನು ಕೊಡೋದಾಗಲಿ ಕೆಲಸ ಅಂತೂ ಸಾಕಷ್ಟು ನಡೆಸ್ಯಾರ. ಮೊನ್ನೆ ನಮ್ಮ ಊರಿಗೆ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ರಾಜಪ್ಪ ಹೊಸಟ್ಟಿ ಅವ್ರ ಮನೆ ಮಠನೂ ಕೆಲಸ ಸಿಸಿ ರೋಡ್ ಮಾಡಿಕೊಟ್ರ, ಮನೆ ಪೂಜೆ ಮಾಡಿಕೊಟ್ಟು ಯಾರ. ಹಿಂಗೆ ಸಾಕಷ್ಟು ಅಭಿವೃದ್ಧಿಯನ್ನು ಅವ್ರು ಬಂದ್ರೆ ನಾವು ಬಯಸಕ್ಕೆ ಇಷ್ಟಪಡ್ತೀವಿ. ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಬರ್ದಿದ್ದು ಕೆಲಸ ಅಂತ ಮಾಡಿದ್ದಾರೆ. ಕೆಲಸ ಅಂತೂ ರಗಡ ಆಗ್ಯಾವ್ರಿ. ಅವ್ರು ಬಂದಿಲ್ಲ, ಅವ್ರ ಜೈಲ್ನಾಗ ಅಂತೇಳಿ ಯಾವ ಕೆಲಸನೂ ನಿಂತಿಲ್ಲ, ನಿಂದ್ರಾಕು ಸಾಧ್ಯನೂ ಇಲ್ಲ. ಎಲ್ಲ ಕೆಲಸ ನಮ್ಮ ಅಕ್ಕಾರು, ವೈಶಾಲ್ಯ ಅಕ್ಕಾರು ಎಲ್ಲರೂ ಮಾಡಿಕೊಟ್ಟಾರ, ಮಾಡಿಕೊಡ್ತಾರೆ. ನಮ್ದು ಶಿವಾರಗಟ್ಟೆ ರೀ. ಶಿವಾರಗಟ್ಟೆ ಎಲ್ಲಿ ಬರ್ತದೆ? ಶಿವಾರಗಟ್ಟೆ ಯಾವ ಊರು? ಎಲ್ಲಿ ಬರ್ತೈತಿ ಇದು ಉಪ್ಪಿನ ಬೇಟಗೇರಿ ಅಂತ ಹೇಳ್ರಿ. ಈಗ ನಿಮ್ಮ MLA ಯಾರು? ನಮ್ಮ MLA ಇಲ್ಲೇ ಅದಾರ ನೋಡ್ರಿ, ಇವ್ರಿ ಇದು. ಹ್ಞೂ ರೀ. ನಿಮ್ಮೂರೆಲ್ಲ ಅಭಿವೃದ್ಧಿ ಆಗೈತಿ? ಹ್ಞೂ ರೀ, ಆಗೈತ್ರಿ. ಯಾರು ಮಾಡಿದಾರೆ ಅಭಿವೃದ್ಧಿ? ಇವ್ರಿ ಈಗ ವಿನಯ್ ಕುಲಕರ್ಣಿಯಾರ ಮಾಡ್ಯಾರ್ರಿ. ಏನೆಲ್ಲ ಅಭಿವೃದ್ಧಿ ಮಾಡಿದಾರೆ? ಏನು ರೋಡ್ ಪಾಡು ಅದು ಮಾಡ್ಸ್ಯಾರ್ರಿ ಅವರು. ಹೆಂಗೆ ಮನುಷ್ಯ ಹೆಂಗೆ ವಿನಯ್ ಕುಲಕರ್ಣಿ? ಚಲೋ ಅದಾರ್ರಿ. ಚಲೋ ಇದಾರೆ. ಹ್ಞೂ ರೀ. ಫ್ಯಾಮಿಲಿಯವರೆಲ್ಲ ಸ್ಪಂದಿಸ್ತಾರೆ ಈಗ? ಹ್ಞೂ ರೀ, ಮಾಡ್ತಾರ್ರಿ. ನಿಮ್ಮೂರೆಲ್ಲ ಅಭಿವೃದ್ಧಿ ಆಗೈತಿ? ಹ್ಞೂ ಆಗೈತ್ರಿ. ಮತ್ತೆ ಮುಂದೆ ಓಟ್ ಹಾಕಿದ್ರೆ ಯಾರಿಗೆ ಹಾಕ್ತಿರಿ ಓಟು? ಪೋಸ್ಟ್ ಅವ್ರಿಗೆ ಹಾಕ್ತೇವ್ರಿ. ಅವ್ರಿಗೆ ಹಾಕ್ತಿರಿ? ಹ್ಞೂ ರೀ. ನಮಗೆ ಇನ್ನೂ ಚಲೋ ಮಾಡ್ರಿ, ಇನ್ನೂ ಹಾಕ್ತೇವ್ರಿ. ನಮ್ಮ ಮನಿ ಅದು ಬೀಳಂಗ ಆಗ್ಯಾರಿ. ಹ್ಞೂ ರೀ, ಹೌದು. ಮತ್ತು ನಮಗೆ ಮನಿ ಬೇಕು ನೋಡ್ರಿ, ನಮಗೆ ಮನಿ ಬೇಕು. ಹ್ಞೂ ರೀ. ಎಷ್ಟು ಜನ ಇದ್ರಿ ಮನೆಗೆ? ನಾವ್ರಿ ಇಲ್ಲಿ 6 ಜನ 7 ಜನ ಅದೇವ್ರಿ. ಏನ್ ಕೆಲಸ ಮಾಡೋದು? ಏನ್ರಿ ಇದ ಕೂಲಿ ಕೆಲಸ ರೀ, ನಮ್ದೇನು ಹೊಲ ಇಲ್ಲ ಏನಿಲ್ಲ. ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಿ? ಹ್ಞೂ ರೀ. ವಿನಯ್ ಕುಲಕರ್ಣಿ ಕೆಲಸ ಮಾಡಿದ್ರ? ಹ್ಞೂ ಮಾಡ್ಯಾರ್ರಿ. ಇವ್ ರೋಡ್ ಅದು ಮಾಡ್ಸ್ಯಾರ್ರಿ ಅವ್ರು. ಹ್ಞೂ ರೀ. ಹೆಂಗ್ ಮನುಷ್ಯ ಹೆಂಗೆ ವಿನಯ್ ಕುಲಕರ್ಣಿ? ಚಲೋ ಅದಾರ್ರಿ. ನಾವು ಮನಿಗೆ ಅದು ಹೋಗಿದ್ದೀವ್ರಿ. ಮನಿಗೆ ಹೋದಾಗ ಅಷ್ಟು ಜೀವ ಮಾಡಿದ್ರು ಬಿಡ್ರಿ. ಮನಿಗೆ ಹೋದಾಗ ಜೀವ ಮಾಡ್ಯಾರ್ರಿ ನಮಗೆ. ಹ್ಞೂ ರೀ, ಅವನ್ನೆಲ್ಲ ನೋಡಿ ಬಂದೇವ್ರಿ. ಈಗೆಲ್ಲ ನೋಡ್ರಿ, ಇದನ್ನೆಲ್ಲ ಈ ಅತಿ ಆಗೈತ್ರಿ ರೋಡ್ ಪಾಡು. ಮತ್ತು ಗಟ್ರ ಆಗಿಲ್ರಿ ಇವು, ಏನು ಆಕಾರ ದೆಪ್ಪೆ ಐತ್ ಬಿಡ್ರಿ.
ನೀವು ಈಗ ಧಾರವಾಡ ಗ್ರಾಮೀಣ ಅಭಿವೃದ್ಧಿ ಆಗೈತಾ ನಿಮ್ಮೂರ ಅಭಿವೃದ್ಧಿ ಆಗೈತೆ ಹೆಂಗಿದೆ? ಎಲ್ಲಿ ಅಭಿವೃದ್ಧಿ ಎಲ್ಲಿ ಕಾಣ್ತೀರಿ ಎಲ್ಲ ಈಗ ಇದ್ರಾಗನು ಹೊಂಟ ಬಿಡತ್ರಿ. ಅಭಿವೃದ್ಧಿಗೆ ರೊಕ್ಕ ಬೇಡ್ರಿ. ಅಭಿವೃದ್ಧಿಗೆ ಎಲ್ಲಿ ಅಮೌಂಟ್ ಐತ್ರಿ? ಯಾವ ಅಭಿವೃದ್ಧಿ ಕೆಲಸಗಳಿಗೆ ಹೇಳ್ರಿ? ಹಾಂ, ಅಭಿವೃದ್ಧಿಗಳು ಕೆಲಸಗಳು ಎಲ್ಲ ಸುಣ್ಯದವ್ರಿ ಈಗಿನ ಮಟ್ಟದಾಗ. ಅಭಿವೃದ್ಧಿಗಳು ಭಾಳ ಜಲಂತವಾದವ್ರಿ. ಈಗ ಇಷ್ಟೊತ್ತಲ್ಲಿ ಮತ್ತು ಏನಾಗ ರೋಡ್ಗೆ ಆಗಲಿ ಎಲ್ಲಕ್ಕೂ ರೊಕ್ಕ ಬರ್ತಿತ್ತು ರೀ, ಅಮೌಂಟ್ ಎಲ್ಲರೂ ಅಭಿವೃದ್ಧಿ ಆಕಿತ್ತು. ಈಗ ಏನಿಲ್ಲ ಇಲ್ಲ, ಎಲ್ಲರೂ MLA ಕೇಳ್ರಿ, ನಾವು ಬೇಡ, ಅವ್ರಿಗೆ ಬಜೆಟ್ ಇಲ್ಲ, ಎಲ್ಲಿ ಬಂದರೂ ಹೂಣ ಅಂತಾರೆ ಹೋಗ್ತಾರೆ. ಆಯ್ತು, ಹಿಂದೆ ವಿನಯ್ ಕುಲಕರ್ಣಿ ಮೊದಲೆಲ್ಲ ಅಭಿವೃದ್ಧಿ ಮಾಡಿರಲ್ಲ, ಹೋಗಿ ಮಾಜಿ ಸಚಿವರಾಗಿದ್ರು, ಅಲ್ಲ ಮಾಡಿದಾರ? ಅವಾಗಿನ ಇದ್ರಾಗ ಮಾಡ್ಯಾರ್ರಿ, ಈಗಿನ ಇದ್ರಾಗಿಲ್ಲ. ಈಗಿನ ಇದ್ರಾಗಿಲ್ಲ. ಈಗ ಸದ್ಯ ಈಗ ಜಲ ಸಮಸ್ಯೆಗಳದಾವ್ರಿ. ಈಗ ನೋಡ್ರಿ, ಈಗ ಜಲ ಸಮಸ್ಯೆಗಳು ಅಂತಂದ್ರೆ ಈಗ ಮಣಿ ಹಾಕ್ಯಾರ, ಮೀಟ್ರ್ಗಳಿಲ್ಲ ಪಾಪ ಜನರಿಗೆ. ಅದಂತ ಈ ಜಲಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕ್ರಿ ಎಲ್ಲರೂ, ಶಾಸಕರಾದವ್ರು ಆತಿ, ಯಾರಾದವ್ರು ಆತಿ, ಸರ್ಕಾರ ಲೆವೆಲ್ದಾಗ ಆತಿ. ಜಲದ ಸಮಸ್ಯೆಗಳು ಪಾಪ ಈ ಮಣಿ ಕಟ್ಕೊಂಡು ಹೋಗಿ ಮೀಟ್ರ್ ಎಲ್ಲ ಕತ್ತಲಕ್ಕೆ ಕುಂತಾರೆ. ಇವೆಲ್ಲ ಯಾರ PDOಗೂ ಸಂಬಂಧ ಇಲ್ಲ ಅಂತಾರೆ, ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತಾರೆ. ಇವು ನೀರು ಕರೆಂಟು ಮುಖ್ಯ ರೀ ಮೊದಲು ಜನಕ್ಕೆ. ಅಂಥವನ್ನೆಲ್ಲ ಬಗೆಹರಿಸ್ಕೋಬೇಕ್ರಿ ಎಲ್ಲರೂ ಜನ, ಹೌದಲ್ರಿ? ಆದ್ಯತೆ ಸರ್ಕಾರ ಕೊಡ್ಬೇಕ್ರಿ ಎಲ್ಲಕ್ಕೂ, ಬಗೆಹರಿಸ್ಕೋಬೇಕ್ರಿ. ಜನರಿಗೆ ಒಂದು ಅಂದರೆ ಸೇವಾ ಮನೋಭಾವ ಇರ್ತೈತೆ ರೀ. ಈಗ ವಿದ್ಯುತ್ ತುಲಿಲಿ ಯಾರು ಇರ್ತಾರೆ ಹೇಳ್ರಿ? ದೊಡ್ಡ ದೊಡ್ಡ ಲಕ್ಷಗಟ್ಟಲೆ 10 ಲಕ್ಷಗಟ್ಟಲೆ ಮನೆ ಕಟ್ಟಿರ್ತಾರೆ ಅವಕ್ಕೆ ವಿದ್ಯುತ್ ತುಲಿಗೆ. ಈ ಸಮಸ್ಯೆಗಳು ಒಬ್ಬರ ಮೇಲೆ ಯಾರು ಪರಿಹಾರ ಮಾಡ್ಕೊಳ್ಳೋರು. ಈಗ ಇಂಥ ಸಮಸ್ಯೆಗಳನ್ನ ಆದಷ್ಟು ಮಟ್ಟಿಗೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಕರ್ನಾಟಕ ತುಂಬ ಸಮಸ್ಯೆ ಐತ್ರಿ, ಆದರೂ ಇದಕ್ಕೆ ಯಾರು ಚಕಾರ ಎತ್ತಾ ಇರ್ತಿಲ್ಲ. ಅಭಿವೃದ್ಧಿ ಆಗೈತಾ? ಏನು ಕೆಲಸ ಆಗ್ಯಾವ್ರಿ ಅಣ್ಣವ್ರ ಹಿಂದಿನ ಅವ್ರ ಪೀಡ್ನ್ಯಾಗ ಭಾಳ ಕೆಲಸ ಆಗ್ಯಾವ್ರಿ. ಯಾವ ಅಣ್ಣಾರು? ಏನೇನವ್ರಿ ಏನೆಲ್ಲ ಕೆಲಸ ಮಾಡಿದಾರೆ? ಏನು ಒಟ್ಟ ರೋಡ್ಗಳಾತು, ಏನೋ ದರ್ವೊಂದು ಕೆಲಸ ರೀ ಭಾಳ ಒಗತ್ತಿಂದ ಮಾಡ್ಯಾರ. ಈಗ ಒಳ್ಳೆ ಜನ ರೀ, ಅವ್ರೇನು ಕೆಟ್ಟವ್ರಲ್ಲ. ಏನು ಕೆಲಸ ಏನು ಹಂಗ ಒಂದು ಸಮಸ್ಯೆ ಏನೋ ಅವ್ರು ಇದರಿಂದ ಅದೃಷ್ಟ. ಅವ್ರ ಟೈಮ್ ಸುಮಾರು, ಆದ್ರೆ ಯಾರಿಗೂ ಅಂತ ಕೆಟ್ಟದ್ದು ಮಾಡೋವಂಥ ಜನ ಅಲ್ರಿ. ಕೆಲಸ ಮಾಡಿದಾರೆ, ಕೆಲಸ ಆಗ್ಯಾವ್ರಿ. ಮತ್ತೆ ಬೈ ಎಲೆಕ್ಷನ್ ಬಂದ್ರೆ ಹೆಂಗೆ? ಏನು ಅವ್ರಿಗೆ ಮಾಡೋದ್ರಿ, ಅವ್ರಿಗೆ ಸಿಕ್ಕರೆ ಅವ್ರು ಫ್ಯಾಮಿಲಿ ಬೇಕಾದ್ರೆ ಇಲ್ರಿ, ಅವ್ರಿಗೆ ಮಾಡೋದು. ಇವಾಗ ಮೊದಲೆಲ್ಲ ಅಭಿವೃದ್ಧಿ ಮಾಡಿದಾರೆ, ಭಾಳ ಮಾಡ್ಯಾರ್ರಿ. ಒಂದು ಏನೋ ಒಂದು ದನ ಹೇರ್ಕೊಂಡು ಹೊಂಟೇವು ಅಂದ್ರೆ ಪೊಲೀಸರು ಹಿಡಿದ್ರೆ ಒಂದು ಫೋನ್ ಹಚ್ಚಿರ್ ಸಾಕ್ರಿ, ಆಗಿಂದಾಗ ಟಾಟ್ ಮೇಲೆ ಬಿಡಿಸ್ತೈದ್ರಿ. ಅವ್ರ ಹೆಸರು ಹೇಳ್ಯಾರ, ಯಾವನೋ ಪೊಲೀಸ್ ಕೈ ಮಾಡ್ತಿರ್ತಿಲ್ಲ ಗಾಡಿ, ಅಷ್ಟು ಪವರ್ಫುಲ್ ರೀ. ಅಷ್ಟು ರೈತರಿಗೂ ಹಚ್ಕೊಳ್ಳಾರ್ರಿ ಅವ್ರು. ಜನಗಳು ಎತ್ತು ಕರ ಅಂದ್ರೆ ಅಂತ ಭಾಳ ಪ್ರೀತಿ ರೀ ಅವರು. ನೀವು ಹೋಗಿ ಭೇಟಿ ಆಗಿದ್ರ? ವಿನಯ್ ಕುಲಕರ್ಣಿ ಭೇಟಿ ಆಗಿದ್ರೆ ಮಾತಾಡ್ಸಿದ್ರು ಅವರು? ನಾವು ಹೋಗಿಲ್ರಿ, ನಮ್ಮ 3 ಜನ ಎಲ್ಲಾರು ಹೋಗಿ. ಆ ಬಳಿಕ ರೋಡ್, ಆ ಬಳಿಕ ಇವು ಎಲ್ಲ ಏನು ನಮ್ಮ ಊರಾಗ ಅಭಿವೃದ್ಧಿ ಆಗಿದ್ದೆ ನಮ್ಮ ಸಾಹೇಬ್ನಿಂದ ರೀ. ಇದು ಊರ ವಿನಯ್ ಕುಲಕರ್ಣಿ ರೀ. ಫಸ್ಟ್ ಪಕ್ಷೇಟ್ ಬಂದಾಗನ ಅವಾಗನ ಮಾಡ್ಯಾರ ನಮ್ಮ ಊರಿಗೆಲ್ಲ ರೀ ಅವ್ರು. ಫಸ್ಟ್ ನಮ್ಮ ಊರಿಗೆ ಶಿಬಾಟಿ ಮಾಡಿಂದನ ಆ ಕಡೆ ಹೇಳಿ ಕೊಟ್ಟಾರ್ರಿ ಅವ್ರು. ಫಸ್ಟ್ ನಮ್ಮಲ್ಲಿ ಎಲ್ಲ ಪೂರ ಟು ಮೊದಲು ಕಲ್ಲು ಕೊಟ್ಟಿದ್ರಿ, ಕಲ್ಲು ಹಾಕಿದ್ರಿ, ಎಲ್ಲ ಪರ್ಸಿದ್ರಿ. ಪರ್ಸಿದ ನಂತರ ಅವಾಗ ಡಾಂಬರ್ ಕಾಂಕ್ರೀಟ್. ಈಗ ಪಕ್ಷೇತರ ಅಭ್ಯರ್ಥಿ ನೀವು ಮಾಡಿದಿರಿ? ಹಾಂ ರೀ. ವಿನಯ್ ಕುಲಕರ್ಣಿ ಎಲ್ಲ ಕೆಲಸ ಮಾಡ್ಯಾರ, ಎಲ್ಲ ಎಲ್ಲ ಮಾಡ್ಯಾರ್ರಿ ಕೆಲಸ, ಎಲ್ಲ ಕೆಲಸ ಮಾಡ್ಯಾರ್ರಿ. ಎಲ್ಲ ಕೆಲಸ ಮಾಡಿದಾರೆ, ಎಲ್ಲ ಕೆಲಸ ಮಾಡ್ಯಾರ್ರಿ. ಸಿಕ್ಕಿದ್ರು ವಿನಯ್ ಕುಲಕರ್ಣಿ ಸಿಕ್ಕಿದ್ರು ನಿಮಗೆ? ಹೋಗಿದ್ರ? ಹ್ಞೂ ರೀ. ಭೇಟಿ ಆಗಿದ್ದೀರಾ? ಹ್ಞೂ ರೀ. ಏನಂದ್ರು? ರೀ ಅಲ್ಲ ಈಗ ಏನು ಯಾರು ಚಲೋ ಅನ್ಸ, ಏನು ಜೋರಾಗಿ ಮಾತಾಡ್ರಿ? ಜೋರಾಗಿ ಅಂದ್ರಿ ನಮಗೆ ಮನಿ ಕೊಟ್ಟವ್ರ ಅವ್ರ. ಯಾರು? ವಿನಯ್ ಕುಲಕರ್ಣಿ ಅವರು. ಇಲ್ಲಿ ನಿಮ್ಮೂರೆಲ್ಲ ಅಭಿವೃದ್ಧಿ ಮಾಡಿದಾರಾ? ಅಭಿವೃದ್ಧಿ ಮಾಡ್ಯಾರಿ. ಏನು ಕಾಂಕ್ರೀಟ್ ರೋಡ್ ಎಲ್ಲ ಮಾಡ್ಯಾರಿ. ಏನು ಕೊಡ್ಬೇಕು, ಗುಡಿ ಗುಂಡಾರಿ ರೊಕ್ಕ ಕೊಟ್ಟಾರಿ, ಎಲ್ಲ ಮಾಡ್ಯಾರಿ. ಒಳ್ಳೆ ಮನುಷ್ಯ. ಈಗ ನೀವು ಭಾಳ ವರ್ಷದಿಂದ ನೋಡಿದ್ರ, ಹೆಂಗೆ ವಿನಯ್ ಕುಲಕರ್ಣಿ ಹೆಂಗೆ ಮನುಷ್ಯ ಭಾಳ ಚಲೋ, ಭಾಳ ಚಲೋ ಇದ್ದಾರೆ, ಬೆಸ್ಟ್ ಮನುಷ್ಯ. ಯಾಕೆ ಕಲ್ತಿದ್ರಲ್ಲ? ಹೌದಲ್ರಿ, ಅವ್ರ ಬಗ್ಗೆ ಅಂದ್ರೆ ಕಣ್ಣ ನೀರೇ ಬರ್ತಾವ. ಯಾಕೆ ಏನು ಅಷ್ಟು ಭಾಳ ಇದು ಮಾಡಿದಾರ? ಅಷ್ಟು ಚಲೋ ಮನುಷ್ಯ ರೀ. ಈಗ ಜೈಲಾಗ ಇದಾರಲ್ಲ, ಅವ್ರಿಗೆ ಏನು ಹೊರಗಡೆ ಬರ್ತಾರೆ ಅನ್ಸದ? ಹೊರಗೆ ಬರ್ಬೇಕು ಸರ, ಬರ್ಬೇಕು. ಏನು ಅಷ್ಟೆಲ್ಲ ಅಭಿವೃದ್ಧಿ, ನೀವು ಅಷ್ಟೆಲ್ಲ ಒಳ್ಳೆಯವ್ರು ಅವರು? ಒಳ್ಳೆಯವ್ರು. ಹೆಂಗೆ ಏನು ಮಾಡಿದಾರೆ ನಿಮಗೆ? ನಮ್ಗೆ ಅದೇ ಏನು ಸರ್, ಮನೆ ಕೊಟ್ರು, ಮನೆ ಇರೋಕ್ಕಿಲ್ಲ. ನಮ್ಮ ಮಗ ನೌಕರಿನೂ ಅವರ ಮಾಡಿರ, ಹೊಂಬಾಡ್ ಪೊಲೀಸ್ ಆದ. ಹಂಗೆ ನೀವು ಅವ್ರನ್ನ ನೆನ್ಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತೈತಿ. ಹೌದು. ಈಗ ಹೆಂಗೆ ನಿಮ್ಮೂರ ಅಭಿವೃದ್ಧಿ ಆಗೈತಾ? ಆಗೈತೆ ರೀ. ಏನು ಅಭಿವೃದ್ಧಿ ಆಗೈತಿ? ಏನು ರೀ, ರೋಡ್ ಮಾಡ್ಸ್ಯಾರ್ರಿ, ಕುಡು ನೀರನ್ನು ಸೌಲಭ್ಯ ಮಾಡ್ಯಾರ್ರಿ. ಆ ನಂತರ ಮನೆ ಇಲ್ದವ್ರಿಗೆ ಮನೆ ಕೊಟ್ಟಾರ್ರಿ, ಎಲ್ಲರಿಗೂ ಮಾಡ್ಯಾರ್ರಿ. ಹೆಂಗೆ ವಿನಯ್ ಕುಲಕರ್ಣಿ ಅವ್ರು ಹೆಂಗೆ? ಭಾಳ ಚಲೋ ರೀ ಅವ್ರು. ಅವ್ರಂಥ ಮನುಷ್ಯ ಇನ್ನು ಬರೋದು ನಮಗೆ ಇದಾಗಿದ್ರಿ. ಈಗ ಮತ್ತೆ ಅದು ಜೈಲಿಗೆ ಹೋಗಿದಾರಲ್ಲ, ಹೆಂಗೆ ಏನು ಅನ್ಸತಿ? ತರ್ಬೇಕ್ರಿ ಅವ್ರನ್ನ, ಹೆಂಗಾರು ಮಾಡಿ ತರ್ಬೇಕ್ರಿ. ನೀವು ಪ್ರಯತ್ನ ಮಾಡ್ರಿ. ನಾವು ಪ್ರಯತ್ನ ಮಾಡೋದಲ್ಲ, ಮಾಡೋದು ಅಲ್ರಿ, ನಾವು ನೀವು ಕೂಡ ಮಾಡೋಣ್ರಿ. ಒಟ್ಟು ಬರ್ಬೇಕ್ರಿ ಅವ್ರ ಊರಿಗೆ. ಒಳ್ಳೆ ಮನುಷ್ಯ ಇದ್ದಾನೆ, ಭಾರಿ ಒಳ್ಳೆ ಮನುಷ್ಯ ರೀ.
ಅವ್ರಂಥ ಗುಣದವರು ನಮ್ಗೆ ಯಾರು ಇಲ್ಲೇ ಇಲ್ರಿ. ಅವರಿಂದ ನಾವು ಈ ಹುದಲಾಗ ಅಡ್ಡಾಡೋದು ಬಿಟ್ಟೇವ್ರಿ. ಈಗ ಇಲ್ಲಾರ ಹುದಲಾಗ ಅಡ್ಡಾಡ್ತಿದ್ದೀವ್ರಿ. ನೀವು ಅದು ಬರ್ತಿರ್ಕಿಲ್ರಿ ನಮ್ಮ ಊರಿಗೆ, ಅಷ್ಟು ಹುದಲ. ಅಂಥದ್ರಾಗ ಅವರು ಈ ಊರಿಗೆ ಏನು ದಾತಾರಿಲ್ಲ ಅಂತ ಎಲ್ಲ ರೋಡ್ ಮಾಡಿರು, ಜನತಾ ಮನೆಗಳು ಕೊಟ್ಟರು, ಎಲ್ಲ ಮಾಡಿರು. ಅವ್ರು ನೀವೇ ಪಕ್ಷೇತರ ಅಭ್ಯರ್ಥಿ ಆದಾಗಿಂದ ನೋಡಿದಿರ ಅವ್ರು ಎಲ್ಲ ನೋಡ್ಯವ್ರಿ. ಅವಾಗಿಂದ ಚೆನ್ನಾಗಿ ಕೆಲಸ ಅವಾಗಿಂದನೇ ಹಂಗದಾರ್ರಿ ಅವ್ರು. ಈಟ ಕೂಸು ಬಂದರು ಅಷ್ಟೇ ಕಿಮ್ಮತ್ತು, ದೊಡ್ಡ ಹಿರಿಯ ಬಂದರು ಅಷ್ಟೇ ಕಿಮ್ಮತ್ತು. ಬರ್ರಿಪ್ಪ ಕುಂಡ್ರಿ, ನಿಮ್ಗೆ ಏನು ಬೇಕು ಕೇಳ್ರಿ ಹೇಳ್ರಿ ಅನ್ನೋವ್ರ. ಅಂಥವ್ರು ನಮ್ಮನ್ನು ಒಮ್ಮಿಂದ ಒಮ್ಮಿಗೆ ಕೈ ಬಿಟ್ಟು ಹೋದಂಗಾಗೈತೆ. ಯಾಕೆ ಹಂಗೆ ಮಾಡಿದ್ರು ಅಂತ ಏನು ನೋಡ್ರಿ, ಅಲ್ಲಿ ಮುಂದಿನ ನಮಗೆ ಗೊತ್ತಿಲ್ಲ ರೀ. ಅಲ್ಲಿ ರಾಜಕಾರಣ ಯಾವಾರ ನಮಗೆ ಚಲೋ ಮಾಡಿದ್ದು ಅಷ್ಟೇ ನಾವು ಹೇಳವ್ರ. ಅಲ್ಲಿ ಮುಂದಿನ ನಾವು ಏನಾಗೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಏನು ಸರ 2 ಬಾರಿ 3 ಬಾರಿ ಇಲ್ಲಿ ಬಂದ್ರಿ ಅವ್ರು. ನಮ್ಮೂರು ಏನಿತ್ತಂತಂದ್ರೆ ಅಗದಿ ಹೋಲ್ರಿ, ಯಾರು ಕೇರ ಮಾಡಿಲ್ರಿ ಊರು. ಎಂದು MLA ಎಲ್ಲ ಅವ್ರಾಗಿರ್ರಿ, ಯಾರು ಕೇರ ಮಾಡಿಕಲ್ರಿ. ನಮ್ಮೂರು ಅಂದ್ರಿ ಇಲ್ಲಿ ಹಣಮನಾಳ ಅಂತ ಒಂದು ಊರು. ಇವು 2 ಊರು ರೀ. ಆ ಊರು ಬಂದ ನಂತರ ರೀ ಫಸ್ಟ್ ಟೈಮ್ ಪರಿಶೀಲ್ ಕಲ್ಲು ಹಾಕಿ, ಮತ್ತು 2ನೇ ಬಾರಿ ದೊಡ್ಡ ಕಲ್ಲು ಹಾಕಿ. ಅದ್ರ ಬಳಿಕ ಅವು ಕುಂಟಾಡಕತ್ತು ರೀ. ಎಲ್ಲ ಇದಾಗ ಜನರಿಗೆ ತೊಂದರೆ ಆಕೈತಿ, ದನ ಕನಕ ಜಾರಿ ಬೀಳಾಕತ್ತು. ಮತ್ತು ಅವನ್ನ ನೋಡಿ ತೆಗೆದು ಹೋಗೋದ್ರಿ. ಹೊಳ್ಳಿ ಸಿಸಿ ರೋಡ್ ಮಾಡಿರ್ರಿ, ಮಾಡಿ ಈ ನೀರಿನ ಫಿಲ್ಟರ್ ನೀರು ಮಾಡಿರ್ರಿ, ಇನ್ನೊಂದು ಮಾಡಿರ್ರಿ. ಹೊಳ್ಳಿ ನಮ್ಮ ಊರ ಯಾರೋ ಬಡ ಮಕ್ಳು ಇರಲಿ, ಏನೋ ನೌಕರಿ ಏನೋ ಬರಲಿ, ಮತ್ತು ಯಾರನ್ನೂ ವೈಯಕ್ತಿಕ ತರಬೇಡಪ್ಪ, ಯಾರು ಇದನ್ನು ತರಬೇಡ, ಡೈರೆಕ್ಟ್ ಬಂದು ನೀ ಭೇಟಿಯಾಗ. ಈಗ ನಮ್ಮ ಮನಾರೇ ಇವ್ರು ನಮ್ಮ ಮನ ಇವ್ರು ಅಧ್ಯಕ್ಷ ಇದ್ದಾರೆ, ಇವ್ರನ್ನ ತಂದು ನನಗೆ ಹೇಳಿಸ್ಬೇಡ. ನಿಂದು ಏನು ಕೆಲಸ ಇದ್ರು ನೀ ಡೈರೆಕ್ಟ್ ಬಂದು ನನಗೆ ಭೇಟಿ. ಮಧ್ಯವರ್ತಿ ಯಾರು ಇರಂಗಿಲ್ಲ. ಹಾಂ ರೀ, ಹಿಂಗೆ ಈ ರೀತಿ ಎಲ್ಲ ನಮಗೆಲ್ಲ ಮಾಡಿಕೊಡ್ತಾರೆ. ಹಾಂ ಶಾಲೆ ಎಲ್ಲ ಇದು ಮಾಡ್ಯಾರ ರೀ. ಮಾಡ್ಯಾರ ಎಲ್ಲ ಇದು ಇಷ್ಟೆಲ್ಲ ಇದು ಮಾಡ್ಯಾರ. ಅದ್ರ ಸಲುವಾಗಿ ನಾವು ಇಷ್ಟು ಇದು ಮಾಡಿ. ಸರ್ ವಿನಯ್ ಕುಲಕರ್ಣಿ ಅವ್ರು ಫಸ್ಟ್ ನಮ್ಗೆ ಅರಿಸಿ ಬಂದು ನಮ್ಮ ಊರಿಗೆ ಬಂದಾಗ ರೀ, ನಾವು ಊರೊಳಗೆ ಹೋಗ್ಬೇಕಾದ್ರೆ ಒಂದು ರಾಡಿ ತಿಳ್ಕೊಂಡು ಊರಿಗೆ ಹೋಗಿದ್ದೀವಿ ರೀ. ಆಮ್ಯಾಗ ಅವ್ರ ಊರೊಳಗೆ ಬಂದು ಎಲ್ಲ ತಿರುಗಾಡಿ ನೋಡಿದಾಗ ಏನು ಅನ್ನಿಸ್ತಿ, ಏನಪ್ಪ ಹಿಂದಿನಿಂದ ಏನು ಆಗೇ ಇಲ್ಲ ಅನ್ನೋ ಕೆಲಸ ಅಂತ ಕೇಳ್ರಿ. ಅವಾಗ ನಿಮ್ಮನ್ನು ಮುದ್ದಾಮ ಇದನ್ನು ನೋಡಾಕಂತ ಊರಿಗೆ ಕರ್ಕೊಂಬಂದೇವು ರೀ. ಇದನ್ನು ನೀವೇನು ಮಾಡ್ತೀರಿ ನೋಡಿ ಅಂದಾಗಂದ್ರೆ ಅವಾಗ ಏನು ಮಾಡ್ರು, ಸ್ವಲ್ಪ ಇದ್ರ ಅಮೌಂಟ್ ಕಡಿಮೆ ಇದ್ದಿದ್ದು. ಅವಾಗ ಏನು ಮಾಡ್ರು, ಪರ್ಸಿ ಹೊಂದಿಸಿ ಕೊಟ್ರು ನಮಗೆ. ಪರ್ಸಿ ಹೊಂದಿಸಿದೆ ಹೊಳ್ಳಿ ಮತ್ತು 2ನೇ ಟೈಮ್ ಏನು ಆರಿಸಿ ಬಂದಾಗ ಅವಾಗ ಏನು ಮಾಡ್ರಿ, ಎಲ್ಲ ಸಿಸಿ ರೋಡ್ ಇಡೀ ಊರ ಹಾಕ್ಸ್ಕೊಟ್ರು. ಅಲ್ಲಿಂದ ಏನು ಮಾಡ್ರು, ಮತ್ತು ನಾವು ಸ್ವಲ್ಪ ಬಸವನದೇವ್ರ ಗುಡಿ, ಮಸೂತಿ, ಹನುಮಂತೇವ್ರ ಗುಡಿ, ಸ್ವಲ್ಪ ಯೂಟ್ಯೂಬ ದೇವಸ್ಥಾನಕ್ಕೆ ಸ್ವಲ್ಪ ಅಮೌಂಟ್ ಎಲ್ಲ ಕೇಳಿದ್ದೀವಿ. ಬಸವನದೇವ್ರ ಗುಡಿಗೆ ಅಮೌಂಟ್ ಹಾಕಿದ್ರು, ಮಸೂತಿ ಒಳಗೆ ಅಮೌಂಟ್ ಹಾಕಿದ್ರು. ಆಮ್ಯಾಗ ಸ್ಕೂಲ್ಗೆ 3 ಕೊಠಡಿಗಳನ್ನು ಅವರ ಕಟ್ಟಿಸ್ಕೊಟ್ರು. ಆಮ್ಯಾಗ ನಮ್ಮಲ್ಲಿ ಬಸ್ಸಿನ ಕೊರತೆ ಐತ್ರಿ. ಬಸ್ಸಿನ ಕೊರತೆಯಿಂದ ಅವ್ರ ಲೆಟರ್ ತೊಗೊಂಡೋಗಿ ಮತ್ತು ಡಿಪೋ ಕೊಟ್ಟು ಬಸ್ಗಳ ಅನುಕೂಲ ಮಾಡ್ಕೊಂಡಿವಿ. ಬರ್ತಾವ್ರಿ. ಈಗ 13 ಬಸ್ ಮಾಡ್ಕೊಂಡಿವ್ರಿ. ಅವಾಗ ಮೊದಲು ಬರೀ 2 ಬರ್ತಿದ್ದು ರೀ. ನಮ್ಗೆ ಕೊರತೆ ಇದ್ದಕ್ಕೆ ಹಿಂಗೈತೆ ಅಂತೆಲ್ಲ ಹೇಳಿದ್ದೀವಿ ರೀ. ಅವಾಗ ಏನು ಮಾಡ್ರೆ ಮತ್ತು ಡಿಪೋ ಇವ್ರನ್ನ ಕರೆಸ್ಕೊಂಡು ಸ್ವತಃ ಮನೆ ಒಳಗೆ ಕುಂದಿಸ್ಕೊಂಡು ಕಾಸು ನಮ್ಮ ಊರಿಗೆ ಬಸ್ಸಿನ ಅನುಕೂಲ ಮಾಡಿಕೊಟ್ರಿ. ಆಮೇಲೆ ಯಾವಾರ ಹಾಸ್ಟೆಲ್ಸ್ ಹುಡುಗರು ಬಂದ್ರೆ ನಮ್ಮಲ್ಲಿ ಯಾವಾರ ಹಂಗಿದ್ರು ನೀವು ಕರ್ಕೊಂಬರ್ರಿ ಹಾಸ್ಟೆಲ್ ಇದ್ರೆ ಅಂಥ ಹುಡುಗರನ್ನ ಕರ್ಕೊಂಡೋಗಿದ್ದು ಹಾಸ್ಟೆಲ್ಗೆ ಮಾಡಿಸ್ಕೊಟ್ಟೇವ್ರಿ. ಆಮೇಲೆ ಎಲ್ಲ ಮಕ್ಳಿಗಿನ ನಮ್ಮಲ್ಲಿ ಏನೋ ಈ ಕೊರತೆ ಬಂದರೂ ಬಂದು ಭೇಟಿ ಆದ್ರೆ ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಿದ್ರಿ ಅವ್ರು. ಮತ್ತು ನಮ್ಮಲ್ಲಿ ಏನಾರ ಅಂತಿಂತಾವು ಯಾವ ಗದ್ದಲ ಮಾಡೋಕೆ ಹೋಗ್ಬೇಡ್ರಿ, ಅಂಥವು ಏನು ಇದನ್ನು ಮಾಡೋಕೆ ಹೋಗ್ಬೇಡ್ರಿ ಅಂತೆಲ್ಲ ತಿಳಿಸಿ ಹೇಳ್ತಿದ್ರು. ಆಮೇಲೆ ಪ್ರತಿಯೊಂದು ಕೆಲಸಕ್ಕೂ ನಾವು ಎನಿ ಟೈಮ್ ಏನೋ ಕೆಲಸ ಕೇಳಿದ್ರು ಒಂದು ದಿವಸ ಒಳಗೆ ಕಳಿಸಿಲ್ರಿ ಅವ್ರು ನಮಗೆ. ಅಷ್ಟೆಲ್ಲ ಒಳ್ಳೆ ಮನುಷ್ಯ ಅಂತೀರಿ, ಈಗ ಅವ್ರ ಮೇಲೆ ಒಂದು ಆರೋಪ ಬಂತು, ಕೊಲೆ ಆರೋಪ ಬಂತು. ಯಾಕೆ ಬಂತು ಏನು ಅಂತ ಹೇಳಿದ್ದು? ಅದೇ ರೀ, ಅದು ರಾಜಕೀಯ ಷಡ್ಯಂತ್ರನ ರೀ. ಈಗ ಅದು ನಮಗೆ ಅನಿಸಿದ ಮಟ್ಟಿಗೆ. ಯಾಕಂದ್ರೆ ಇಂಥ ವ್ಯಕ್ತಿ ಮ್ಯಾಗ ಅವ್ರು ಮುಂದಿನ ಕಾಂಗ್ರೆಸ್ ಇದ್ರೊಳಗೆ ಜಾಸ್ತಿ ಬೆಳಿತಾರಂತೇಳಿ ಅವ್ರು ಏನು ಮಾಡತ್ತಾರ ಈಗ, ಅವ್ರನ್ನ ಏನೋ ಯಾವುದೋ ಥರದಿಂದ ತಳ ತರಬೇಕಂತೇಳಿ ಒಂದು ಇದನ್ನು ಮಾಡತ್ತಾರ ರೀ ಅವ್ರು. ಅದಕ್ಕೆ ಅದು ದೇವ್ರು ಇರ್ತಾನೆ ರೀ ಮ್ಯಾಲೆ. ಅವು ಯಾವಾಗಿದ್ರು ದೇವ್ರು ಸತ್ಯಕ್ಕೆ ಕಾಪಾಡ್ತಾನೆ ರೀ. ಯಾವಾಗಿದ್ರು ಯಾವತ್ತಿರಲು ಗೆಲುವು ಸತ್ಯಕ್ಕನೇ ಬರೋದ್ರಿ. ಇಂದಿನ ನಾಳೆ ಅವ್ರಿಗೆ ಗೆಲುವು ಬಂದೇ ಬರ್ತೈತಿ. ಅವ್ರು ಹೊರಗೆ ಬಂದೇ ಬರ್ತಾರೆ. ಮತ್ತೊಮ್ಮೆ ನಮಗೆ MLA ಆಗಿ ನಮ್ಮ ಜನರ ಸೇವೆ ಮಾಡೋಕೆ ಆ ದೇವ್ರು ನಮ್ಗೆ ಇದನ್ನು ಕೊಡ್ಲಿ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರೀ.